ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮರಗೌಡ, ಅಪ್ಪಯ್ಯ, ಇವ್ರಿಗೆ ಕುಡಿಯೋಕೆ ಏನಾದ್ರು ತಗೊಂಬರಕ್ಕೇಳ? ಸರಿ ಅಪ್ಪಯ್ಯ. ನೀವು ಹೇಳಿದ ಪ್ರಾಜೆಕ್ಟ್ ಬಗ್ಗೆ ನಾನು ವಿಚಾರ ಮಾಡಿದೆ. ನೀವು ಹೇಳಿದ್ದು ಸರಿ ಅನ್ನಿಸ್ತು ನನಗೆ. ಆದರೆ ಆ ಬಡ್ಡಿ ಐದ ಮುನ್ಸ್ವಾಮಿ ಏನಾದರೂ ಅಡ್ಗಾಲ ಆಗ್ತಾನೆ ಅನ್ನೋ ಡೌಟು ಅಲ್ವಲ್ಲ? ಹೌದ್ರಿ? ಹೌದು ಸರ್, ನಮಗೂ ಹಾಗೆ ಅನಿಸುತ್ತೆ. ಇವತ್ತು ಅವರು ಅಧಿಕಾರಲ್ಲಿದ್ದಾರೆ, ನಾಡಿದ್ದು ನಿಮ್ಮ ಸರ್ಕಾರ ಇರುತ್ತೆ. ಅದಕ್ಕೆ ನೀವು ಇಬ್ಬರು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆದರೆ ಚೆನ್ನಾಗಿರುತ್ತೆ ಅಂತ. ಅದೇ ಹೆಂಗಾಕತ್ರಿ ಸರ? ಸರ್, ನೀವು ಮನ್ಸು ಮಾಡಿದ್ರೆ ಇದೇನು ಆಗದೇ ಇರೋ ಕೆಲಸ ಏನಲ್ಲ ಬಿಡಿ. ಹೌದು ಸರ್, ಇದಕ್ಕೇನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಾವು ಪ್ರಾಜೆಕ್ಟಿಗೆ ಅಂತ ಬಂಡವಾಳ ಹಾಕಿದ ಮೇಲೆ ಅವ್ರೇನಾದ್ರು ಕಿರಿಕ್ ಮಾಡಿದರೆ ತೊಂದರೆ ಆಗುತ್ತೆ ಸರ್. ಹ್ಞೂ, ಸಿದ್ದೇಗೌಡ. ಅಪ್ಪಾಜಿ, ಇವನು ನನ್ನ ಕಿರಿ ಮಗ ಸಿದ್ದೇಗೌಡ ಅಂತ. ನಮಸ್ತೆ. ನಮಸ್ತೆ. ಇವರು ಅವತ್ತ ಮಗುನ ಕರ್ಕೊಂಡು ಹೋದವ್ರಲ್ವಾ? ಅಪ್ಪಾಜಿಗೆ ಏನಾದ್ರು ಹೇಳಕ್ ಬಂದವ್ರಾ ಹಿಂಗೆ? ಆಮೇಲೆ ಸುಮ್ಮನೆ ತಲೆನೋವು. ಇವರೇನಾ ನಿಮ್ಮ ಭಾವನ ಅಮ್ಮ? ರವಿ, ಖುಷಿ ಹುಡುಕೊಟ್ಟಿದ್ದು ಇವನೇ ತಾನೆ? ಬಂದಿರೋ ಕೆಲಸ ನೋಡೋಣ. ಲೇ ಸಿದ್ದೇಗೌಡ, ಇವರು ಒಂದು ಪ್ರಾಜೆಕ್ಟ್ ವಿಚಾರನ ಮಾತಾಡಕ್ಕೆ ಬಂದವ್ರೆ. ಓಹ್, ಹೌದಾ? ಅಪ್ಪ, ಸತ್ಯ ಬಚಾವು. ಸರ್, ನಾವು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಹೌದು ಸರ್. ನೀವು ಹೇಳೋದನ್ನು ಯೋಚನೆ ಮಾಡಮ್ಮ. ಬಂಗಾರಿ, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ. ಆಗೋದೆಲ್ಲ ಒಳ್ಳೆಯದಕ್ಕೆ. ಬಂಗಾರಿ, ಹೊರಡೋಣವಾ? ಸರಿ ಸರ್, ನಾವು ಹೊರಡ್ತೀವಿ. ಇರಿ, ಏನಾದರೂ ಹೊಸಿ ಕುಡ್ಕೊಂಡು ಹೋಗಿ ಇವ್ರಂತೆ. ಲೇ ಮರಗೌಡ, ಬೇಗ ತರಕೇಳ. ಅದವ್ರಪ್ಪಯ್ಯ. ನೋಡಿ, ಇವರು ನನ್ನ ದೊಡ್ಡ ಮಗ ಮರಿಗೌಡ ಅಂತ. ನಮಸ್ಕಾರ. ಅವರು ನನ್ನ ಸೊಸೆ ನೀಲು ಅಂತ. ನಮಸ್ತೆ. ಕುಡೀರಿ. ನೀನು ಹೇಗಿದೆಯಾ? ಚೆನ್ನಾಗಿದೆ. ನೀನು? ನಾನು ಚೆನ್ನಾಗಿದ್ದೀನಿ. ಬಾಯ್. ಇವ್ರು ನನ್ನ ಗಂಡ ರವಿ. ರವಿ, ಇವಳು ನನ್ನ ಕ್ಲಾಸ್ಮೇಟ್ ನೀಲು. ನಮಸ್ತೆ. ನಮಸ್ತೆ. ಇವಳೇ ಹೇಳಿದ್ದು, ನಮ್ಮ ಮಾವ MLA ಬಂದು ಮಾತಾಡಿದ್ರೆ ಏನಾದರೂ ಯೂಸ್ ಆಗುತ್ತೆ ಬಾ ಅಂತ. ಓಹ್, ನಿಮ್ದು ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು. ಇರ್ಲಿ ಅಲ್ವೇ? ಕಾಲೇಜಲ್ಲಿ ನೀನು ಯಾರಿಗೂ ಸೋಲ್ತಾನೆ ಇರ್ಲಿಲ್ಲ. ಇವ್ರು ನೋಡಿದ್ರೆ ಇಷ್ಟು ಹೊರಟು ಜನ, ಎಷ್ಟು ಹೊರಟಾಗಿ ಮಾತಾಡ್ತಾರೆ. ನೀನ್ ಲೆಕ್ಕಕ್ಕೆ ಇಟ್ಕೊಂತಾರೇನೆ? ಹಾಗೆಲ್ಲ ಏನೂ ಇಲ್ಲ ಕಣೆ, ನಾನು ಈಗ್ಲೂ ಹಾಗೆ ಇದ್ದೀನಿ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ. MLA ಸೊಸೆ ಅಂದ್ರೆ ಸುಮ್ನೆನಾ? ಸರಿ, ಹೊರಡ್ತೀವಿ, ಮತ್ತೆ ಸಿಗೋಣ. ಯಾ, ಬಾಯ್. ಬಾಯ್ ಬಾಯ್. ಬಾಯ್. ಬಂಗಾರಿ, ಅವ್ರು ನಮಗೆ ಯಾಕೆ ಹೆಲ್ಪ್ ಮಾಡ್ತಿರ್ಬೋದು? ಅವಳು ನನ್ನ ಫ್ರೆಂಡು, ಅವಳ ಮೇಲೂ ಅನುಮಾನನಾ? ನೋಡು, ನಮಗೆ ಕೆಲಸ ಆಗೋದು ಮುಖ್ಯ. ಕರೆಕ್ಟ್. ಬರ್ಲಾ ಇಲ್ಲಿ.
ಅವನಿಗೆ ಫೋನ್ ಮಾಡಿ ಹೇಳ, ಪಾರ್ಟಿ ಆಫೀಸ್ ಹತ್ರ ಇರ್ತೀನಿ, ಅಲ್ಲೇ ಬಂದು ಮಾತಾಡಕ್ಕೆ ಕೇಳ ಅವನಿಗೆ. ಆಹಾ, ನಮ್ಮವ್ವ ಇವತ್ತು ಮನೇಲಿಲ್ಲ, ನಮ್ಮ ಅತ್ತಿಗೆಗೆ ಅಡುಗೆ ಬರೋಕ್ಕಿಲ್ಲ. ಹಾಗಾದ್ರೆ ಇವತ್ತು ನಮ್ಮ ಅಜ್ಜಿದ್ದೆ ಅಡುಗೆ ಮನೆ. ಆಹಾ, ಅದೆಷ್ಟೋ ದಿನ ಆದ್ಮೇಲೆ ನಮ್ಮ ಅಜ್ಜಿ ಕೈ ರುಚಿ ತಿನ್ನೋ ಅದೃಷ್ಟ ಸಿಕ್ತು. ಅಜಯ್, ಅಜಯ್. ಏನ್ಲ ಹುಲಿ, ಹೊಟ್ಟೆ ಹಸಿತಾ ಇದೆಯಾ? ಹ್ಞೂ ಕಣಜಿ, ನೀನು ಅದೇನೋ ಗಮ್ ಗುಟ್ಟಿಸಿದ್ಯಲ್ಲ, ಅದಕ್ಕೆ ಹೊಟ್ಟೆ ಸಿಗೋಸಿ ಜಾಸ್ತಿ ಆಯ್ತದೆ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಕಲ. ಅಕ್ಕಿ ರೊಟ್ಟಿಯೇ? ಸಕ್ಕತ್ತಾಗಿದೆ. ಏನೋ ಪಲ್ಯ ಮಾಡ್ದಂಗಿದ್ಯಾ, ಗಮ್ಮಂತ ಇದೆ. ಅಜ್ಜಿ, ಅಕ್ಕಂಗೆ ಅಕ್ಕಿ ರೊಟ್ಟಿ ಅಂದರೆ ಬಹು ಇಷ್ಟ ಅಲ್ವೇ? ಒಂದು ಕೆಲಸ ಮಾಡ್ತೀನಿ, ನೀನು ಅಕ್ಕಂಗೂ ಮಾಡು, ಹಂಗೆ ದಾರಿಯಲ್ಲಿ ಹೋಯ್ತಾ ಕೊಟ್ಟೋಯ್ತೀನಿ. ನೋಡ್ಲಾ, ನೀನು ಅವ್ರ ಮನೆಗೆ ಊಟ ಬರೋದು ನನಗೆ ಇಷ್ಟ ಇಲ್ಲ ಕಲ. ಆದರೂ ಸಿಂಚ ನನಗಿಷ್ಟ ಅಂತ ಮಾಡಿಕೊಟ್ಟೇನು. ಸಿದ್ದೇಗೌಡ, ಅಪ್ಪಾಜಿ ಬಂದೆ. ಸಿದ್ದೇಗೌಡ. ಅಪ್ಪಾಜಿ, ಅಪ್ಪಾಜಿ. ಲೈ, ಆ ವೈಸ್ ಚರಂಡಿ ಆಫೀಸ್ಗೆ ಹೋಗಿ ಅದೇನಾಯ್ತು ಅಂತ ವಿಷಯ ತಿಳ್ಕೊಂಬೋಗ್ಲಾ? ಆಯ್ತು ಅಪ್ಪಾಜಿ, ಹೋಯ್ತೀನಿ. ಬಿರಿಯಾನಿ ಹೋಗ್ಲಾ? ಹಾಂ, ಅದೇ ನೋಡ್ಕೊಂಬ. ಕೊಡಜ್ಜಿ. ಏಯ್ ಸುಮ್ಕಿರ್ಲ. ನಂದು ಪೌಡ್ರು ಒಸಿ ಬರಲ್ಲ. ಏನವ್ವ? ಇದನ್ನ ತಕೊಂಡು ಹೋಗಿ ಸಿಂಚನಿಗೆ ಕೊಟ್ಟು ಬರಲ್ಲ. ಸರಿ ಕಣವ, ಕೊಡಿ. ತಿನ್ಪೋತ ನಡಿ, ಗಾಡಿ ತೆಗಿ, ಹೋಗಿ ಬರಮ್ಮ. ಏಯ್ ಕೊಟ್ಬಿಟ್ಟು ಬೇಗ ಬನ್ರೋ. ಸರಿ ಕಣವ, ಬರ್ತೀವಿ. ಸಿದ್ದು, ಹೆಂಗಿದ್ರು ರೊಟ್ಟಿ ತಗೊಂಡೋಗಿರೋರು ನಿಮ್ಮ ಫ್ರೆಂಡ್ಸೇ ತಾನೆ, ಅವ್ರ ಹತ್ರ ಇಸ್ಕೊಂಡು ನೀವೇ ಹೋಗಿ ಕೊಟ್ಬಿಟ್ಟು ಬನ್ನಿ. ಮನೇಲೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಹೋಗಿ. ಅದಕ್ಕೆ ನನಗಿಷ್ಟು ಗೊತ್ತಾಗಲ್ವಾ ಹೇಳಿ? ಅದಕ್ಕೆ ನಿಮ್ಮ ಮನೇಲಿ ಯಾರಿಗೂ ಹೇಳಲ್ಲ ತಾನೆ? ಎಲ್ಲಪ್ಪ, ನಾನು ಯಾರಿಗೂ ಹೇಳಲ್ಲ, ಹೋಗಿ. ಸಿದ್ದು, ಅಲ್ಲಿಗೆ ಹೋಗಿ ಬರೀ ತಿಂಡಿ ಕೊಟ್ಟು ಬರೋದಷ್ಟೇ ಅಲ್ಲ, ನೀವು ಹೋಗ್ತಿರೋ ಉದ್ದೇಶನ ಮರಿಬಾರ್ದು. ಅಯ್ಯೋ ಅದಕ್ಕೆ ಅದಕ್ಕೆ ಅಂತಿದ್ರೆ ನಿಮ್ಮ ಥರನೇ ಇರಬೇಕು ಅಲ್ವಾ? ಮತ್ತೆ ಬಾಯ್. ಅದಕ್ಕೆ ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಹೋಗು ಹೋಗು, ಆರಾಮಾಗಿ ಹೋಗ್ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.